ಗಿಲ್ಲಿ ಹಾಗೂ ಕಾವ್ಯ ಬಿಗ್ ಬಾಸ್ ಸೀಸನ್ 12ಕ್ಕೆ ಜಂಟಿಯಾಗಿ ಎಂಟ್ರಿ ಕೊಟ್ಟಿದ್ದರು. ಶುರುವಿನಿಂದಲೂ ಇವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿ ಇದ್ದಾರೆ. ಎಂಥ ಸಿಚುಯೇಷನ್ ಬಂದರೂ ಕೂಡ ಕಾವ್ಯ ಅವರನ್ನ ಗಿಲ್ಲಿ ಬಿಟ್ಕೊಡ್ತಾ ಇರಲಿಲ್ಲ. ಹಾಗೆ ಗಿಲ್ಲಿ ಅವರನ್ನು ಕೂಡ ಕಾವ್ಯ ಅವರು ಬಿಟ್ಕೊಡ್ತಾ ಇರಲಿಲ್ಲ. ಈಗಿರುವಾಗ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಿಷಾ ಗೌಡ ಅವರು ಇವರಿಬ್ಬರ ನಡುವೆ ಬಂದು ದೊಡ್ಡ ಜಗಳವೇ ಸೃಷ್ಟಿ ಮಾಡಿದ್ದಾರೆ. ಇಂದು ಗಿಲ್ಲಿ ನಟ ಅವರು ಕಾವ್ಯ ಪರ ನಿಂತು ರಿಷಾ ಗೌಡ ಅವರಿಗೆ ಗ್ರಹಚಾರವನ್ನ ಬಿಡಿಸಿದ್ದಾರೆ. ಹಾಗಾದರೆ ಇವರಿಬ್ಬರ ನಡುವೆ ಯಾವ ವಿಚಾರವಾಗಿ ಜಗಳವಾಗಿದೆ, ಗಿಲ್ಲಿ ರಿಷಾ ಮೇಲೆ ಕೋಪಗೊಂಡಿದ್ದು ಯಾಕೆ, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ರಿಷಾ ಗೌಡ ಅವರು ವೈಲ್ಡ್ ಕಾರ್ಡ್ ಮೂಲಕ ಬೋಲ್ಡ್ ಆಗಿ ಎಂಟ್ರಿ ಕೊಟ್ಟಿದ್ದರು. ಬರುತ್ತಿದ್ದ ಹಾಗೆ ಚಂದ್ರಪ್ರಭಾ ಹಾಗೂ ಗಿಲ್ಲಿ ಅವರನ್ನ ತಮ್ಮ ಕೀ ಗೊಂಬೆಯಾಗಿ ಬಳಸಿಕೊಂಡಿದ್ರು. ಪ್ರೀತಿ ಪ್ರೇಮ ಎನ್ನುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲು ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಆದರೆ ಇದು ಬಹಳ ದಿನ ನಡೆಯಲಿಲ್ಲ. ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲು ಒಂದಲ್ಲ ಒಂದು ಕಿತಾಪತಿ ಮಾಡ್ತಿರ್ತಾರೆ. ಚಿಕ್ಕ ಪುಟ್ಟ ವಿಚಾರಕ್ಕೂ ಬಹಳ ಜೋರಾಗಿ ವಾಯ್ಸನ್ನು ರೈಸ್ ಮಾಡ್ತಾ ಇರ್ತಾರೆ. ಎಲ್ಲರ ಮೇಲೆ ಕಿರುಚಾಡುತ್ತಾ ಜಗಳ ಮಾಡುತ್ತಾ ತಾವು ಹೈಲೈಟ್ ಆಗಲು ಅಶ್ವಿನಿ ಗೌಡ ಅವರಿಗಿಂತಲೂ ಹೆಚ್ಚಾಗಿಯೇ ದರ್ಪವನ್ನು ತೋರ್ತಿದ್ರು. ಇಂದು ಗಿಲ್ಲಿ ನಟ ಅವರು ರಿಷಾ ಗೌಡ ಅವರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ. ಹೌದು, ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಗಿಲ್ಲಿ ನಟ ಅವರು ಯಾವಾಗಲೂ ಕಾವ್ಯ ಕಾವ್ಯ ಅಂತ ಅಂತಿರ್ತಾರೆ ಎನ್ನುವ ವಿಚಾರಕ್ಕೆ ರಿಷಾ ಗೌಡ ಅವರು ಗಿಲ್ಲಿ ಮೇಲೆ ರೇಗಾಡಿದ್ದಾರೆ. ಕಾವ್ಯ ಅವರ ಬಗ್ಗೆ ಆಡಿ ಹೊಗಳಿದ್ದಕ್ಕೆ ರಿಷಾ ಗೌಡ ಅವರು ನೀನು ಕಾವ್ಯ ಅವರಿಗೆ ಬಕೆಟ್ ಹಿಡಿತಾ ಇದೆಯಾ ಅಂತಿದ್ದಕ್ಕೆ ರೈಸ್ ಆದ ಗಿಲ್ಲಿ ನಟ, ಹಾಗಾದರೆ ನೀನು ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳಿಗೂ ಬಕೆಟ್ ಹಿಡಿತಾ ಇದೆಯಾ? ಮೊದಲು ಬಂದಾಗ ನಾನು ಹಾಗೂ ಚಂದ್ರಪ್ರಭಾ ಅವರಿಗೆ ದೊಡ್ಡ ಬಕೆಟ್ ಹಿಡಿದಿದ್ದೆ ಎಂದು ಹೇಳಿದ ಕೂಡಲೇ ರಿಷಾ ಗೌಡ ಅವರು ನೀನು ನನಗೆ ಹೇಳೋದಕ್ಕೆ ಬರಬೇಡ, ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ಲ ಎಂದು ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಜೋರಾಗಿ ಕಿರುಚಾಡಿದ್ದಾರೆ. ಈ ಬಿಗ್ ಬಾಸ್ ಮನೆಗೆ ಬಂದಾಗಿಂದಲೂ ನೀನು ಬರೀ ಕಾವ್ಯ ಕಾವ್ಯ ಅಂತಾನೆ ತಿರುಗಾಡ್ತಾ ಇದೆಯಾ, ಅದನ್ನು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅಂದಿದ್ದಾರೆ. ಇದಕ್ಕೆ ಗಿಲ್ಲಿ ನಟ ಅವರು ಕಾವ್ಯ ಅನ್ನೋದು ಬಿಟ್ಟು ರಿಷಾ ರಿಷಾ ಅನ್ಕೊಂಡು ಕೂರ್ಬೇಕಿತ್ತ? ಅದು ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊಳ್ತೀನಿ, ಅದನ್ನು ಪ್ರಶ್ನೆ ಮಾಡೋಕೆ ನಿನಗೆ ಯಾವುದು ರೈಟ್ಸ್ ಇಲ್ಲ ಎಂದು ಕೋಪದಲ್ಲೇ ರಿಷಾ ಗೌಡ ಅವರಿಗೆ ಗ್ರಾಚಾರವನ್ನು ಬಿಡಿಸಿದ್ದಾರೆ. ಇದಕ್ಕೆ ರಿಷಾ ಗೌಡ ಅವರು ನನ್ನ ಹತ್ರ ತಮಾಷೆ ಮಾಡೋಕೆ ಬರಬೇಡ, ನನ್ನ ಕಾಲ್ ಎಳೆಯೋದಕ್ಕೆ ಬರಬೇಡ, ನನ್ನ ವಿಚಾರಕ್ಕೆ ಬಂದರೆ ನಿನಗೆ ಗ್ರಾಚಾರ ಬಿಡಿಸ್ತೀನಿ ಎಂದು ಕೂಗಾಡಿದ್ದಾರೆ. ಇದಕ್ಕೆ ಇನ್ನಷ್ಟು ಕೋಪಗೊಂಡ ಗಿಲ್ಲಿ ನಟ ಅವರು ನೀನು ಬಂದಾಗಿಂದಲೂ ಕಾಮಿಡಿ ಪೀಸ್ ಆಗಿಯೇ ನನಗೆ ಕಾಣಿಸ್ತಾ ಇದೆಯಾ, ನಿನ್ನನ್ನು ನಾನು ಯಾವ ರೀತಿ ಲೆಕ್ಕಕ್ಕೂ ಇಟ್ಕೊಂಡಿಲ್ಲ, ಸುಮ್ಮನೆ ಚಿಕ್ಕ ವಿಚಾರನ ದೊಡ್ಡಾಗೆ ಮಾಡಿಕೊಂಡು ಕಿರ್ಚಾಡೋದೇ ನಿನ್ನ ಕೆಲಸವಾಗಿದೆ, ನಿನ್ನ ಪಾಡಿಗೆ ನೀನು ಆಡ್ಕೊ, ನನ್ನ ವಿಚಾರಕ್ಕೆ ಬರಬೇಡ ಎಂದು ಹೇಳಿದ್ದಾರೆ. ಇದಕ್ಕೆ ರಿಷಾ ಗೌಡ ಅವರು ಕಾವ್ಯ ಅವರು ಫ್ರೀ ಪ್ರಾಡಕ್ಟ್ ಅಲ್ಲ, ನೀನು ಫ್ರೀ ಪ್ರಾಡಕ್ಟ್, ಕಾವ್ಯ ಆದರೂ ಅವಳ ಪಾಡಿಗೆ ಅವಳು ಆಡ್ತಿದ್ದಾಳೆ, ಆದರೆ ನೀನು ಕಾವ್ಯ ಅಂದ್ಕೊಂಡು ನಿನ್ನ ಆಟನ ನೀನು ಮರ್ತಿದ್ದೀಯಾ ಅಂದಿದ್ದಾರೆ. ಇದಕ್ಕೆ ಇನ್ನಷ್ಟು ರೈಸ್ ಆದ ಗಿಲ್ಲಿ ನಟ ಅವರು ಇಲ್ಲಿ ನಾನಾಗಿರಲಿ ಕಾವ್ಯ ಆಗಿರಲಿ ಇಬ್ಬರು ಕೂಡ ಫ್ರೀ ಪ್ರಾಡಕ್ಟ್ ಅಲ್ಲ, ಫ್ರೀಯಾಗಿ ಬಂದಿರೋದು ನೀನು, ಎಲ್ಲ ವಿಚಾರಕ್ಕೂ ಮುಗ್ತೂರೋದು, ಫ್ರೀಯಾಗಿ ಕರೆದಿಲ್ಲ ಅಂತ ಅಂದರೂ ಜಗಳದಲ್ಲಿ ಇನ್ವಾಲ್ವ್ ಆಗೋದು ಅದೊಂದೇ ನಿನಗೆ ಗೊತ್ತಿರೋದು, ನನ್ನ ಹಾಗೂ ಕಾವ್ಯ ವಿಚಾರಕ್ಕೆ ಬರಬೇಡ ಎಂದು ಖಡಕ್ಕಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಗಿಲ್ಲಿ ನಟ ಅವರ ಈ ಒಂದು ವರ್ತನೆ ನೋಡಿ ಕಾವ್ಯ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿರುವ ಸ್ಪರ್ಧಿಗಳು ಕೂಡ ಕಾವ್ಯ ಪರ ನಿಂತು ಗಿಲ್ಲಿ ನಟ ಕೂಗಾಡಿದ್ದನ್ನು ನೋಡಿ ಕೋಪಗೊಂಡಿದ್ದನ್ನು ನೋಡಿ ಫುಲ್ ಶಾಕ್ ಆಗಿದ್ದಾರೆ. ಇನ್ನು ಸುಖ ಸುಮ್ಮನೆ ಗಿಲ್ಲಿ ಜೊತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿದ್ದ ರಿಷಾ ಗೌಡ ಅವರು ಕೊನೆಗೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಹೌದು, ಗಿಲ್ಲಿ ನಟ ಅವರು ಮೊದಲಿನಿಂದಲೂ ಎಂಟರ್ಟೈನ್ಮೆಂಟ್ ಮಾಡುತ್ತಲೇ ಬಂದಿದ್ದಾರೆ. ಅವರ ವಿಚಾರಕ್ಕೆ ಯಾರೇ ಬಂದರೂ ಕೂಡ ಕಾಮಿಡಿ ರೀತಿಯಲ್ಲೇ ಉತ್ತರವನ್ನು ಕೊಡ್ತಿದ್ರು. ಇದೀಗ ಮೊದಲ ಬಾರಿಗೆ ಕಾಮಿಡಿ ರೀತಿಯಾಗಿ ಉತ್ತರ ಕೊಡ್ತಿದ್ದ ಗಿಲ್ಲಿ ನಟ ಅವರು ಕೋಪದಲ್ಲಿ ಉತ್ತರ ಕೊಡಲು ಶುರು ಮಾಡಿದ್ದಾರೆ. ಅದು ಕಾವ್ಯ ಅವರ ಪರ ನಿಂತು ಕೂಗಾಡಿದ್ದನ್ನು ನೋಡಿ ಮನೆಯಲ್ಲಿರುವ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ. ಇನ್ನು ಈ ಒಂದು ಜಗಳದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ, ರಿಷಾ ಗೌಡ ಅವರಿಗ ಇಲ್ಲ ಕಾವ್ಯ ಹಾಗೂ ಗಿಲ್ಲಿ ಅವರಿಗ? ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.